ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರ ಜೀವನದಲ್ಲಿ ಹೊಸ ಒಂದು ಸಂಚಲನ. ಈ ಮಾರ್ಚ್ 10 ಮತ್ತು 11ರ ಈ ಒಂದು ಭವಿಷ್ಯವಾಣಿ. ಇಂದಿನ ಈ ಒಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ವಿಶೇಷವಾಗಿ ಕುಂಭರಾಶಿಯವರ ಜಾತಕದವರ ಬಗ್ಗೆ ಮಾತನಾಡಲಿದ್ದೇವೆ. ಸಮಯ ಚಕ್ರ ಉರುಳುತ್ತಾ ಹೋದಂತೆ ನಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸುತ್ತೆ. ಅದರಲ್ಲೂ ಕೂಡ ಈ ಮಾರ್ಚ್ 10 ಮತ್ತು 11 2026ರ ಈ ಒಂದು 2 ದಿನಗಳು ಕುಂಭರಾಶಿಯವರ ಪಾಲಿಗೆ ಕೇವಲ ದಿನಗಳಲ್ಲ, ಇವು ನಿಮ್ಮ ಬದುಕಿನ ಹೊಸ ಅಧ್ಯಾಯದ ಒಂದು ಮುನ್ನುಡಿ ಅಂತಲೇ ಅನ್ನಬಹುದು. ನಿಮ್ಮ ಜೀವನದಲ್ಲಿ ಇದುವರೆಗೆ ಇದ್ದ ಶೂನ್ಯತೆಯನ್ನು ತುಂಬಲು ಪ್ರಕೃತಿ ಸಜ್ಜಾಗುತ್ತಿದೆ. ನಿಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿರುವ ಆಸೆಗಳು ಚಿಗುರೊಡೆಯುವ ಸಮಯ ಹತ್ತಿರ ಬಂದಿದೆ. ಈ 2 ದಿನಗಳಲ್ಲಿ ನಿಮ್ಮ ಆಪ್ತ ವಲಯದಲ್ಲಿ ನಡೆಯುವ ಬೆಳವಣಿಗೆಗಳು ನಿಮ್ಮನ್ನು ಆಶ್ಚರ್ಯಚಕಿತಗೊಳಿಸಲಿವೆ. ಈ ಭಾವನಾತ್ಮಕ ಹಿನ್ನೆಲೆ. ಸಾಮಾನ್ಯವಾಗಿ ಕುಂಭರಾಶಿಯವರು ಎಂದರೆ ಹೊರಗಿನ ಜಗತ್ತಿಗೆ ತುಂಬ ಗಂಭೀರವಾಗಿ ಕಾಣೋದು. ಆದರೆ ನಿಮ್ಮ ಒಳಮನಸ್ಸು ಮಗುವಿನಂತೆ ಮೃದುವಾದದ್ದು. ನೀವು ಎಲ್ಲರನ್ನ ನಂಬುತ್ತೀರಿ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಿ. ಆದರೆ ದುರಾದೃಷ್ಟವಶಾತ್ ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಪ್ರೀತಿ ಮತ್ತು ಸ್ನೇಹದ ವಿಷಯದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡಿದ್ದೀರಿ. ನಂಬಿದವರಿಂದಲೇ ದೂರವಾಗುವುದು ಅಥವಾ ನಿಮ್ಮ ಮನಸ್ಸಿನ ನೋವನ್ನು ಹೇಳಿಕೊಳ್ಳಲು ಯಾರೂ ಇಲ್ಲದಂತಹ ಈ ಪರಿಸ್ಥಿತಿಯನ್ನು ನೀವು ಅನುಭವಿಸಿರಬಹುದು. ಒಂಟಿತನ ಎಂಬುದು ನಿಮ್ಮ ನೆರಳಿನಂತೆ ನಿಮ್ಮನ್ನು ಕಾಪಾಡುತ್ತಿರಬಹುದು. ನೀವು ಎಷ್ಟೇ ಜನರ ಮಧ್ಯೆ ಇದ್ದರೂ ಯಾರೋ ಒಬ್ಬರು ನಿಮ್ಮನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವವರು ಬೇಕು ಎಂಬ ಹಂಬಲ ನಿಮ್ಮಲ್ಲಿ ಸದಾ ಇರುತ್ತೆ. ಈಗ ಆ ಹಂಬಲಕ್ಕೆ ಒಂದು ದಾರಿ ಸಿಗುವ ಲಕ್ಷಣಗಳು ಗೋಚರಿಸುತ್ತಿದೆ. ಆಕಾಶದಲ್ಲಿನ ಗ್ರಹಗಳ ಸಂಚಾರವು ಈಗ ಕುಂಭರಾಶಿಯವರಿಗೆ ಪೂರಕವಾಗಿದೆ. ಈ ಮಾರ್ಚ್ 10 ಮತ್ತು 11ರ ಸುಮಾರಿಗೆ ನಿಮ್ಮ ರಾಶಿಯ ಮೇಲೆ ಬೀಳುವ ಈ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಜೀವನಕ್ಕೆ ಒಂದೊಂದು ಚೈತನ್ಯ ಬರಲಿದೆ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷ ವ್ಯಕ್ತಿಯ ಪ್ರವೇಶವಾಗುವ ಸಾಧ್ಯತೆ ದಟ್ಟವಾಗಿದೆ. ಆ ವ್ಯಕ್ತಿ ಯಾರು, ಎಲ್ಲಿಂದ ಬರುತ್ತಾರೆ ಎಂಬ ಕುತೂಹಲ ನಿಮಗಿರಬಹುದು. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವ್ಯಕ್ತಿ ನಿಮಗೆ ತೀರಾ ಅಪರಿಚಿತರಾಗಿರಬಹುದು ಅಥವಾ ನಿಮ್ಮ ಹಳೆಯ ಸ್ನೇಹಿತ ಬಳಗದಲ್ಲೇ ಇದ್ದು ಇದುವರೆಗೆ ನೀವು ಗಮನಿಸದ ವ್ಯಕ್ತಿಯೂ ಆಗಿರಬಹುದು. ಇದು ಕೇವಲ ದೈಹಿಕ ಆಕರ್ಷಣೆಯಲ್ಲ, ಬದಲಾಗಿ ನಿಮ್ಮ ಆತ್ಮಕ್ಕೆ ಹತ್ತಿರವಾಗುವಂತಹ ಸಂಬಂಧ. ಈ ಭೇಟಿಯು ಆಕಸ್ಮಿಕವಾಗಿರಬಹುದು, ಬಹುಶಃ ಪ್ರಯಾಣದ ಸಮಯದಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ಯಾವುದೋ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ನೀವು ಈ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಬರುವಂತಹ ಆ ಹೊಸ ವ್ಯಕ್ತಿ ತುಂಬ ಶಾಂತ ಸ್ವಭಾವದವರು ಮತ್ತು ಪ್ರಬುದ್ಧತೆಯುಳ್ಳವರಾಗಿರುತ್ತಾರೆ. ಅವರು ನಿಮ್ಮ ಮಾತುಗಳನ್ನು ಆಲಿಸುತ್ತಾರೆ, ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಇಲ್ಲಿ ನೀವು ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಲೇಬೇಕು. ಕುಂಭರಾಶಿಯವರಿಗೆ ಒಂದು ಅಭ್ಯಾಸವಿದೆ, ಏನೆಂದರೆ ಅತಿಯಾಗಿ ಯೋಚಿಸುವುದು. ಯಾರಾದರೂ ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸಿದಾಗ ನೀವು ತಕ್ಷಣ ಅವರ ಮೇಲೆ ಸಂಶಯ ಪಡುತ್ತೀರಿ. ಮತ್ತೆ ಮೋಸ ಹೋಗುತ್ತೇನೆಯೇ, ಇವರು ನಿಜವಾಗಿಯೂ ಒಳ್ಳೆಯವರೇ ಎಂಬ ಸಾವಿರಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡುತ್ತೆ. ಆದರೆ ನೆನಪಿಡಿ, ಜೀವನದಲ್ಲಿ ಬರುವ ಪ್ರತಿಯೊಬ್ಬರೂ ಕೆಟ್ಟವರಾಗಿರುವುದಿಲ್ಲ. ಪ್ರಕೃತಿಯು ನಿಮಗೆ ಒಂದು ಸುಂದರ ಅವಕಾಶವನ್ನು ನೀಡುತ್ತೆ. ನೀವು ನಿಮ್ಮ ಸುತ್ತ ನಿರ್ಮಿಸಿಕೊಂಡಿರುವ ಆ ಕಲ್ಲಿನ ಗೋಡೆಯನ್ನು ಸ್ವಲ್ಪ ಕೆಳಗಿಳಿಸಿ. ಬಂದ ಅವಕಾಶವನ್ನು ತಳ್ಳಿಹಾಕಬೇಡಿ. ಒಂದು ವೇಳೆ ಈ ಸಂಬಂಧವನ್ನು ನೀವು ನಿರ್ಲಕ್ಷಿಸಿದರೆ ಅಥವಾ ಅತಿಯಾದ ಸಂಶಯದಿಂದ ಕೈಬಿಟ್ಟರೆ ಭವಿಷ್ಯದಲ್ಲಿ ನೀವು ದೊಡ್ಡ ಮಟ್ಟದ ಪಶ್ಚಾತ್ತಾಪ ಪಡಬೇಕಾಗಬಹುದು. ಒಂದು ಸುಂದರ ಸಂಬಂಧ ಜೀವನಕ್ಕೆ ಬಂದಾಗ ಕೇವಲ ಪ್ರೀತಿ ಮಾತ್ರ ಸಿಗೋಲ್ಲ, ಅದರ ಜೊತೆಗೆ ಹೊಸ ಭರವಸೆ ಮೂಡುತ್ತೆ. ಈ ಮಾರ್ಚ್ 10 ಮತ್ತು 11ರ ಈ ಒಂದು ಬದಲಾವಣೆಯು ನಿಮ್ಮ ವೃತ್ತಿ ಜೀವನದ ಮೇಲೂ ಪ್ರಭಾವ ಬೀರುತ್ತೆ. ಯಾವಾಗ ಮನಸ್ಸು ಸಂತೋಷವಾಗಿರುತ್ತದೆಯೋ ಆಗ ಕೆಲಸದಲ್ಲಿ ಆಸಕ್ತಿ ಹೆಚ್ಚುತ್ತೆ, ನಿಮ್ಮ ಮುಖದಲ್ಲಿ ಹೊಸ ಕಳೆ ಬರುತ್ತೆ, ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟವಾಗುತ್ತೆ, ಮನೆಯಲ್ಲಿನ ವಾತಾವರಣ ಕೂಡ ತಿಳಿಯಾಗುತ್ತೆ. ಹಳೆಯ ನೋವುಗಳು ಮರೆಯಾಗಿ ನಾಳೆಯ ಬಗ್ಗೆ ಹೊಸ ಕನಸುಗಳನ್ನು ಕಾಣಲು ನೀವು ಆರಂಭಿಸುತ್ತೀರಿ. ನಿಮ್ಮ ಹಳೆಯ ಕಹಿ ನೆನಪುಗಳಿಗೆ ಈ ಹೊಸ ಸಂಬಂಧವು ಮದ್ದಿನಂತೆ ಕೆಲಸ ಮಾಡಲಿದೆ.
ಈ ವಿಶೇಷ ಸಮಯದಲ್ಲಿ ನೀವು ಮಾಡಬೇಕಾದದ್ದು ಇಷ್ಟೇ. ಧನಾತ್ಮಕವಾಗಿರಿ, ನಿಮ್ಮ ಮನಸ್ಸನ್ನು ಮುಕ್ತವಾಗಿಡಿ. ಹೊಸ ವ್ಯಕ್ತಿಗಳ ಜೊತೆ ಮಾತನಾಡಲು ಹಿಂಜರಿಯಬೇಡಿ, ಆದರೆ ಅದೇ ಸಮಯದಲ್ಲಿ ಯಾವುದಕ್ಕೂ ಅವಸರ ಪಡಬೇಡಿ. ಸಂಬಂಧವು ಮೊದಲು ಸ್ನೇಹದಿಂದ ಆರಂಭವಾಗಲಿ. ಪರಸ್ಪರರ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಿ. ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಂಡ ನಂತರವಷ್ಟೇ ಮುಂದಿನ ನಿರ್ಧಾರ ತೆಗೆದುಕೊಳ್ಳಿ. ಸತ್ಯ, ನಂಬಿಕೆ ಮತ್ತು ಗೌರವದ ಮೇಲೆ ನಿಂತ ಸಂಬಂಧ ಮಾತ್ರ ದೀರ್ಘಕಾಲ ಬಾಳುತ್ತೆ. ಈ 2 ದಿನಗಳಲ್ಲಿ ನಿಮ್ಮ ಮನದ ಮಾತನ್ನು ಆಲಿಸಿ, ಅದು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಪ್ರೀತಿ ಎನ್ನುವುದು ಜೀವನದ ಒಂದು ಅದ್ಭುತ ಅನುಭವ. ಅದನ್ನು ಅನುಭವಿಸುವ ಒಂದು ಯೋಗ ಈಗ ನಿಮ್ಮದಾಗುತ್ತಿದೆ. ಈ ಮಾರ್ಚ್ ತಿಂಗಳಿನಲ್ಲಿ ಈ ದಿನಗಳು ನಿಮ್ಮ ಬಾಳಿನಲ್ಲಿ ಬಣ್ಣಗಳನ್ನು ತುಂಬಲಿ ಎಂದು ಹಾರೈಸುತ್ತೇನೆ. ನಿಮ್ಮ ಒಂಟಿತನಕ್ಕೆ ಅಂತ್ಯವನ್ನು ಹಾಡಿ, ಹೊಸ ಆರಂಭಕ್ಕೆ ಸಿದ್ಧರಾಗಿ. ವಿಧಿಯು ನಿಮಗಾಗಿ ಒಂದು ಸುಂದರ ಉಡುಗೊರೆಯನ್ನು ಕಾಯ್ದಿರಿಸಿದೆ. ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ. ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಇಂತಹ ಸಕಾರಾತ್ಮಕ ಬದಲಾವಣೆಗಳು ಶೀಘ್ರವೇ ಸಂಭವಿಸಲಿ. ಕುಂಭರಾಶಿಯವರ ಈ ಕಳೆದ ಕೆಲವು ತಿಂಗಳುಗಳು ಅಥವಾ ದಿನಗಳಿಂದ ನೀವು ಅನುಭವಿಸುತ್ತಿರುವ ಒಂದು ಮಾನಸಿಕ ಒತ್ತಡ ನನಗೆ ಅರ್ಥವಾಗುತ್ತಿದೆ. ನೀವು ಅನೇಕ ಬಾರಿ ಅಂದುಕೊಂಡಿದ್ದೀರಿ, ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೇನೆ, ಎಲ್ಲರಿಗೂ ಸಹಾಯ ಮಾಡ್ತೇನೆ, ಆದರೆ ನನಗೆ ಮಾತ್ರ ಯಾಕೆ ಯಾರು ಏನು ಸರಿಯಾಗಿ ಬೆಲೆ ಕೊಡುತ್ತಿಲ್ಲ ಎಂದು. ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ನಿರಂತರವಾದ ಗೊಂದಲ, ಅಶಾಂತಿ ಮನೆ ಮಾಡಿದೆ. ನೀವು ಯಾರಿಗಾದರೂ ಪ್ರೀತಿಯಿಂದ ಸಹಾಯ ಮಾಡಿದರೆ ಪ್ರತಿಯಾಗಿ ಅವರು ನಿಮ್ಮ ಈ ನೋವನ್ನೇ ನೀಡಿರಬಹುದು ನಿಮಗೆ. ನೀವು ಗೌರವಕ್ಕೆ ಅರ್ಹರಾಗಿದ್ದರೂ ಅನೇಕ ಸಂದರ್ಭಗಳಲ್ಲಿ ನಿಮ್ಮನ್ನು ಕಡೆಗಣಿಸಲಾಗಿದೆ ಅಥವಾ ಅವಮಾನಿಸಲಾಗಿದೆ. ಈ ಎಲ್ಲ ನೋವುಗಳನ್ನು ನೀವು ಮನಸ್ಸಿನಲ್ಲೇ ಇಟ್ಟುಕೊಂಡು ಹೊರಗೆ ನಗುತ್ತಾ ಇರುವುದು ನಿಮ್ಮ ವ್ಯಕ್ತಿತ್ವದ ದೊಡ್ಡ ಗುಣ. ಆದರೆ ನೆನಪಿಡಿ, ಪ್ರತಿ ಕತ್ತಲೆಯ ನಂತರ ಒಂದು ಬೆಳಕು ಇದ್ದೇ ಇರುತ್ತೆ. ಈಗ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಬದಲಾವಣೆಯ ಕಾಲ ಹತ್ತಿರ ಬಂದಿದೆ. ಮುಖ್ಯವಾಗಿ ಇಲ್ಲಿ ನಿಮ್ಮ ಜೀವನದ ಚಕ್ರ ತಿರುಗಲಿದೆ. ಈ 2 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ಸಂಭವಿಸಲಿವೆ. ಇದು ನಿಮ್ಮ ಹೃದಯದ ಬಡಿತವನ್ನು ಹೆಚ್ಚಿಸಬಹುದು. ಇದು ನಿಮ್ಮನ್ನು ಆಶ್ಚರ್ಯದ ಕಡಲಲ್ಲಿ ತೇಲಿಸಬಹುದು. ದೀರ್ಘಕಾಲದ ಏಕಾಂಗಿತನ ಅಥವಾ ಈ ಭಾವನಾತ್ಮಕ ಕೊರತೆಯನ್ನು ಅನುಭವಿಸುತ್ತಿರುವ ಕುಂಭರಾಶಿಯವರಿಗೆ ಒಂದು ಶುಭ ಸುದ್ದಿ ಕೂಡ ಕಾಯ್ತಾ ಇದೆ. ನಿಮ್ಮ ಜೀವನದತ್ತ ಒಬ್ಬ ವಿಶೇಷ ವ್ಯಕ್ತಿಯ ಆಗಮನ. ಈ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ನಿಮ್ಮ ರಾಶಿಯ ಕುಂಡಲಿಯ ಪ್ರಕಾರ ಒಬ್ಬ ಸುಂದರ ಮನಸ್ಸಿನ ಹುಡುಗಿ ಅಥವಾ ಸ್ತ್ರೀ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಅದು ಹೊಸ ಪರಿಚಯವೂ ಇರಬಹುದು ಅಥವಾ ಈಗಲೇ ನಿಮ್ಮ ಪರಿಚಯವಿದ್ದರೂ ತನ್ನ ಮನದಾಸೆಯನ್ನು ಇದುವರೆಗೆ ಹೇಳಿಕೊಳ್ಳದ ವ್ಯಕ್ತಿಯೂ ಇರಬಹುದು. ಅವರು ನಿರೀಕ್ಷಿತವಾಗಿ ನಿಮ್ಮ ಮುಂದೆ ಬಂದು ತಮ್ಮ ಪ್ರೀತಿಯನ್ನು ನಿವೇದಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಎಂದು ಅವರು ಹೇಳಿದಾಗ ನಿಮಗೆ ಕ್ಷಣಕಾಲ ಏನು ಮಾಡಬೇಕೆಂದು ತೋಚದೇ ಇರಬಹುದು. ಅದು ಆಘಾತಕ್ಕಿಂತ ಹೆಚ್ಚಾಗಿ ಒಂದು ಸಿಹಿ ಸುದ್ದಿಯಂತೆ ನಿಮಗೆ ಭಾಸವಾಗುತ್ತೆ. ಈ ಪ್ರಸ್ತಾಪವು ಕೇವಲ ಆಕರ್ಷಣೆಯಾಗಿರುವುದಿಲ್ಲ, ಬದಲಾಗಿ ನಿಮ್ಮ ಸಂಕಷ್ಟದ ಕಾಲದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಂದು ಜೀವ ನಿಮ್ಮ ಬಳಿ ಬರುತ್ತಿದೆ ಎಂದರ್ಥ. ಇದೇ ಸಮಯದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯವೇನೆಂದರೆ, ನಿಮ್ಮ ಜೀವನದಿಂದ ದೂರವಾಗಿದ್ದ ಹಳೆಯ ಪ್ರೀತಿ ಅಥವಾ ಹಳೆಯ ಗೆಳೆಯರು ಮತ್ತೆ ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸಬಹುದು. ಈ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ, ನಾನು ಮಾಡಿದ ಈ ತಪ್ಪು ಸರಿಯಿಲ್ಲ, ಮತ್ತೊಮ್ಮೆ ನಾವು ಹೊಂದಾಗೋಣ ಎಂಬ ಸಂದೇಶ ಅಥವಾ ಈ ಫೋನ್ ಕರೆ ನಿಮ್ಮನ್ನು ಬರಬಹುದು. ಇಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಿ. ಕುಂಭರಾಶಿಯವರು ಸಾಮಾನ್ಯವಾಗಿ ತುಂಬಾ ಮೃದು ಸ್ವಭಾವದವರು ಮತ್ತು ಬೇಗನೆ ಕ್ಷಮಿಸುವ ಗುಣ ಹೊಂದಿದ್ದೀರಾ. ನೆನಪಿಡಿ, ಕೇವಲ ಹಳೆಯ ಪರಿಚಯ ಎಂಬ ಕಾರಣಕ್ಕೆ ಯಾರಿಗೂ ನಿಮ್ಮ ಜೀವನದಲ್ಲಿ ಮತ್ತೆ ಜಾಗ ಕೊಡಬೇಡಿ. ಅವರು ನಿಜವಾಗಿಯೂ ಬದಲಾಗಿದ್ದಾರೆಯೇ, ಅವರು ನಿಮ್ಮ ನೋವಿಗೆ ಬೆಲೆ ಕೊಡುತ್ತಾರೆಯೇ ಎಂಬುದನ್ನು 10 ಬಾರಿ ಯೋಚಿಸಿ. ನಿಮ್ಮ ಒಳ್ಳೆಯತನವನ್ನು ಮತ್ತೊಮ್ಮೆ ದುರುಪಯೋಗ ಪಡಿಸಿಕೊಳ್ಳಲು ಯಾರಿಗೂ ಅವಕಾಶ ನೀಡಬೇಡಿ. ನಿಮ್ಮ ಮುಂದೆ ಪ್ರೀತಿಯ ಪ್ರಸ್ತಾಪ ಬಂದಾಗ ಅಥವಾ ಜೀವನದಲ್ಲಿ ಹೊಸ ಬದಲಾವಣೆ ಕಂಡಾಗ ತಕ್ಷಣವೇ ಹ್ಞೂ ಅನ್ನಬೇಡಿ ಅಥವಾ ತಕ್ಷಣವೇ ನಿರಾಕರಿಸಬೇಡಿ. ಕುಂಭರಾಶಿಯವರು ಭಾವನೆಗಳ ಅಲೆಗೆ ಸಿಕ್ಕಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ತುಂಬಾ ಹೆಚ್ಚು. ಹಾಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಎದುರಿಗಿರುವ ವ್ಯಕ್ತಿಯ ಹಿನ್ನೆಲೆ ಏನು, ಅವರ
ಈ ಒಂದು ಇರಾದೆಗಳೇನು? ಅವರು ನಿಮ್ಮನ್ನು ನಿಜವಾಗಿ ಪ್ರೀತಿಸುತ್ತಿದ್ದಾರೆಯೇ ಅಥವಾ ಯಾವುದೋ ಸ್ವಾರ್ಥಕ್ಕಾಗಿ ನಿಮ್ಮ ಹತ್ತಿರ ಬರುತ್ತಿದ್ದಾರೆಯೇ ಎಂಬುದನ್ನು ಪರೀಕ್ಷಿಸಿ. ಜೀವನದಲ್ಲಿ ಸರಿಯಾದ ವ್ಯಕ್ತಿ ಸಿಗುವುದು ಎಷ್ಟು ಮುಖ್ಯವೋ ತಪ್ಪು ವ್ಯಕ್ತಿಯಿಂದ ದೂರವಿರುವುದು ಅಷ್ಟೇ ಮುಖ್ಯ. ಶಾಂತವಾಗಿ ಕುಳಿತು ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ. ಒಂದು ವೇಳೆ ನೀವು ಈಗಾಗಲೇ ಒಂದು ಸುಂದರವಾದ ಸಂಬಂಧದಲ್ಲಿದ್ದರೆ ಅಥವಾ ಮದುವೆಯಾಗಿದ್ದರೆ ಈ ಸಮಯದಲ್ಲಿ ಬರುವ ಹೊಸ ಆಕರ್ಷಣೆಗಳ ಬಗ್ಗೆ ಕ್ಷಣಿಕ ಸುಖ ಅಥವಾ ಆಕರ್ಷಣೆಗೆ ಮರುಳಾಗಿ ನಿಮ್ಮ ದಶಕಗಳ ಕಾಲದ ನಂಬಿಕೆಯನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಿ. ಹೊರಗಿನವರ ಪ್ರವೇಶ ನಿಮ್ಮ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಬಹುದು, ಹಾಗಾಗಿ ಲಕ್ಷಣ ರೇಖೆಯನ್ನು ಮೀರಬೇಡಿ. ನಿಮ್ಮ ರಾಶಿಯ ಅಧಿಪತಿ ಶನಿ ದೇವನಾಗಿರುವುದರಿಂದ ನಿಮ್ಮ ಜೀವನದಲ್ಲಿ ಏನೇ ಸಂಭವಿಸಿದರೂ ಅದು ನಿಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿಕೊಡುತ್ತೆ. ನೀವು ಸೋತಿದ್ದೀರಿ ಎಂದರೆ ಅದರ ಅರ್ಥ ನೀವು ಗೆಲುವಿನ ಹಂತದಲ್ಲಿದ್ದೀರಿ ಎಂದೇ ಅರ್ಥ. ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಕಹಿ ಘಟನೆಯು ನಿಮ್ಮನ್ನು ಗಟ್ಟಿಗೊಳಿಸಲಿದೆ. ಈಗ ಬರುವ ಬದಲಾವಣೆಗಳು ನಿಮ್ಮ ಶ್ರಮ ಮತ್ತು ತಾಳ್ಮೆಗೆ ಸಿಗುವ ಪ್ರತಿಫಲ. ನಿಮ್ಮ ಸುತ್ತಮುತ್ತ ಅನೇಕರು ನಿಮಗೆ ತಪ್ಪು ಸಲಹೆಗಳನ್ನು ನೀಡಬಹುದು, ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸಬಹುದು. ಆದರೆ ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮುನ್ನಡೆಯಿರಿ. ಕುಂಭರಾಶಿಯವರೇ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನೀವು ಯಾವುದಕ್ಕೂ ಕ್ಷಮೆ ಕೇಳಬೇಡಿ ಮತ್ತು ನೀವು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಜಗತ್ತು ನಿಮ್ಮನ್ನು ಹೇಗೆ ನೋಡುತ್ತದೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮನ್ನು ಹೇಗೆ ಗೌರವಿಸುತ್ತೀರಿ ಎಂಬುದು ಇಲ್ಲಿ ಮುಖ್ಯ. ಈ ಮಾರ್ಚ್ ತಿಂಗಳಿನಲ್ಲಿ ಈ ದಿನಗಳು ನಿಮ್ಮ ಬದುಕಿನಲ್ಲಿ ಹೊಸ ವಸಂತವನ್ನು ತರಲಿವೆ. ಅನಿರೀಕ್ಷಿತವಾಗಿ ಬರುವ ಪ್ರೀತಿ, ಗೌರವ ಮತ್ತು ಅವಕಾಶಗಳನ್ನು ಸ್ವಾಗತಿಸಲು ಸಿದ್ಧರಾಗಿರಿ. ಆದರೆ ಹಳೆಯ ತಪ್ಪುಗಳನ್ನು ಪುನರಾವರ್ತಿಸಬೇಡಿ. ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬರುವ ಯಾವುದೇ ಕೆಲಸವನ್ನು ಮಾಡಬೇಡಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಮಾಹಿತಿಯನ್ನು ಈ ರಾಶಿಯವರಿಗೆ ಹೆಚ್ಚಾಗಿ ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಕತ್ತಲೆಯಿಂದ ಅವರ ಜೀವನ ಬೆಳಕಿನ ಕಡೆಗೆ ನಿಮ್ಮ ಸಹಾಯದಿಂದ ಅವರು ಕೂಡ ಬೆಳಕಿನತ್ತ ಹೆಜ್ಜೆ ಇಡಲಿ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದರೆ ಮತ್ತು ನಿಮ್ಮ ಜೀವನದ ಸಂದರ್ಭಕ್ಕೆ ಹೊಂದಿಕೆಯಾಗುತ್ತಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ. ಗುರು ಹಿರಿಯರನ್ನು ಆದಷ್ಟು ಗೌರವಿಸಿ. ಈ ಬಡಬಗ್ಗರಿಗೆ ನಿಮ್ಮ ಕೈಲಾದಷ್ಟು ಸಹಾಯ, ಅನ್ನದಾನನೋ ಏನೋ ಒಂದು ಬಟ್ಟೆ ಚಪ್ಪಲಿ ಕೊಡಿಸೋದು ಏನೋ ಒಂದು ಸಹಾಯವನ್ನು ಮಾಡಿ. ಮತ್ತು ಈಗಂತೂ ಬೇಸಿಗೆ ಅಲ್ವಾ, ಹಾಗಾಗಿ ಈ ಪ್ರಾಣಿ ಪಕ್ಷಿಗಳಿಗೆ, ನಾಯಿಗಳಿಗೆ ಆಹಾರವನ್ನು ಇಡಿ, ನೀರನ್ನು ಇಡಿ. ಶನಿ ಭಗವಾನರ ಕೃಪೆಗೆ ಪಾತ್ರರಾಗ್ತೀರ. ಬಡಬಗ್ಗರಿಗೆ ನೀವು ಒಂದು ಹೊತ್ತಿನ ಊಟ ಕೊಟ್ಟರೂ ನಿಮ್ಮ ಜೀವನದಲ್ಲಿ ಇರುವ ಎಂತಹದೇ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.